ನಾನು ರಾಮಚಂದ್ರದಲ್ಲಾದರೂ ಸಂಬಂಧ ಇಟ್ಕೋತೀನಿ, ಬೇನ್ಚಂದ್ರದಲ್ಲಾದರೂ ಇಟ್ಕೋತೀನಿ. ಅದನ್ನ ಕಟ್ಕೊಂಡು ನಿನಗೇನೆ ನಮ್ಮನೇಲಿ ಏನ್ ನಡೀತು ಅಂತ ನೀನಾದ್ರೂ ಸರಿಯಾಗಿ ಹೇಳೆ. ಇನ್ಮೇಲೆ ನಂಗೆ ಸಮಸ್ಯೆನೆ ಬೇಡಮ್ಮ. ನನ್ ಬೆಂಡೋಲನ್ನು ದುಡ್ಡನ್ನು ಕೊಟ್ಬಿಡು, ನಾ ಹೊರಟೋಗ್ತೀನಿ. ನೀನ್ ನಂಗೆ ಯಾವ ಬೆಂಡೋಲನ್ನು ಕೊಟ್ಟಿಲ್ಲ. ನಾನು ಹಾಸನದ ಹೆಣ್ಣು, ಇಂಥ ಬೆದರಿಕೆಗೆಲ್ಲ ಸೊಪ್ಪು ಹಾಕೋಳಲ್ಲ. ನಾನು ಯಾರು, ನನ್ನ ವರ್ಷ ಏನು ಅಂತ ತೋರಿಸ್ತೀನಿ, ನೋಡ್ತಾ ಇರು. ನೋಡೆ ಸುಳ್ಬುರ್ಕಿ, ಎಲ್ರಿಗೂ ಕಾಣೋ ಹಾಗೆ ಈ ಹಣ್ಣನ ಇಲ್ಲಿಂದ ತಗೊಂಡ್ ಹೋಗ್ತಾ ಇದ್ದೀನಿ. ಧೈರ್ಯ ಇದೆ ನನ್ನ ತಡಿ, ಬಾ. ಕೇಳ್ರಪ್ಪ ಕೇಳ್ರಿ, ಗೌರಿ ಕಥೆನಾ? ದ್ರೌಪದಿ ವಸ್ತ್ರಾಪರಣಕ್ಕಿಂತ ಚೆನ್ನಾಗಿದೆ. ಕೇಳ್ರಪ್ಪ ಕೇಳ್ರಿ. ಶ್ರೀಹರಿ ರಾಮ ರಾಮ ಮಾಡೋ ತಂದೆ ರಾಮ ರಾಮ. ಯಾರೋ ಇಷ್ಟೊತ್ತಲ್ಲಿ ಯಾರಪ್ಪ ಅದು? ರೀ, ಬಾಗ ತೆಗಿಬೇಡ್ರಿ. ಓ ನಂಜುಂಡಯ್ಯ, ಏನು ವಿಷಯ? ನೀವು ಬೀದಿ ಜನರೆಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಬನ್ನಿ ಬನ್ನಿ. ಕಲ್ಲೇಶ, ಈ ಬೆಣ್ಣೆಯಲ್ಲಿ ಕೂದಲು ತೆಗೆದಂಗೆ ಮಾತಾಡೋದು ಸಾಕು. ಕಂಟಿ ಜೋಸರು ಮನೆಯವರು ಅಂದ್ರೆ ಸಾಬ್ಯಸ್ರ ಮನೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಈ ಮನೆಯವರು ಕಳ್ಳತನ ಮಾಡೋಷ್ಟು ನೀಚತನ ಕಿಳಿತಾರೆ ಅಂತ ತಿಳ್ಕೊಂಡಿರ್ಲಿಲ್ಲ. ಏನು, ನಮ್ಮ ಮನೆಯವರು ಕಳ್ಳತನ ಮಾಡೋದಾ? ಏನು ಮಾತಾಡ್ತಿದ್ದಾರೆ ನೀವು? ಯಾರ ವಿಷಯ ಹೇಳ್ತಾ ಇದ್ದೀರಾ? ನಿನ್ ಹೆಂಡತಿ ಬಗ್ಗೆ. ಅವಳು ನಮ್ಮನೆ ಅವಳ ಹತ್ರ ಜಗಳಾಡಿ ಹಂಡೆ ಹೊತ್ಕೊಂಡು ಬಂದಿದ್ದಾಳೆ. ಹಂಡೆ ತಗೊಂಡ್ಬಂದಿದ್ದಾಳ? ಇರಿ, ಅವಳನ್ನೇ ಕೇಳ್ತೀನಿ. ಏನ ಇದೆಲ್ಲ? ಆ ಕಳ್ಮುಂಡೆ ಪುಟ್ಕವ್ರಿ ನನ್ ದುಡ್ಡು ನುಂಗ ಹಾಕೊಂಡಿದ್ದಾಳೆ. ಆ ದುಡ್ಡು ಕೊಡು ತನಕ ನಾನ್ ಹಂಡೆ ಕೊಡಲ್ಲ. ನನಗೊಂದು ಅರ್ಥ ಆಗ್ತಾ ಇಲ್ಲ. ಅವಳು ಯಾವಾಗ ದುಡ್ಡು ಕೇಳಿದ್ಲು? ನೀನ್ ಎಲ್ಲಿಂದ ತಗೊಂಡು ಹೋಗಿ ಕೊಟ್ಟೆ? ಅವಳು ನನ್ನ ಬೆಂಡೋಳೆ ವಾಪಸ್ ಕೊಡ್ಬೇಕು, ಜೊತೆಗೆ 15 ರೂಪಾಯಿ ಕೊಡ್ಬೇಕು. ಏ ಕಲ್ಲೇಶ, ನಿನ್ ಹೆಂಡತಿ ಬೆಂಡೋಲೆ ನಮ್ಮನೆ ಅವಳ ಹತ್ರ ಯಾಕಿರತ್ತ ಹೇಳು ನೋಡೋಣ. ನನ್ ಬೆಂಡೋಲೆ ಮುರಿದೋಗಿತ್ತು, ಸರಿ ಮಾಡಿಸ್ಕೊಡ್ತೀನಿ ಅಂತ ನಿಮ್ ಹೆಂಡತಿನೇ ಇಸ್ಕೊಂಡಿದ್ಲು. ನಿನ್ ಬೆಂಡೋಲೆ ಮುರಿದೋಗಿದ್ರೆ ನಿನ್ ಗಂಡನ ಕೈಲಿ ಕೊಟ್ಟು ಸರಿ ಮಾಡಿಸ್ಕೋಬೇಕಾಗಿತ್ತು. ನನ್ನ ಹೆಂಡತಿ ಕೈಲಿ ಯಾಕೆ ಕೊಟ್ಟೆ? ಯಾರಾದ್ರೂ ನಂಬ್ತಾರ ಈ ಮಾತನ್ನ? ಅದ್ ಸರಿ, ಆ 15 ರೂಪಾಯಿದ ಏನ್ ಲೆಕ್ಕ ಅದು? ಅವಳು ನನ್ನ ಹತ್ರ ರಾಗಿ, ಕಾಫಿ ಪುಡಿ, ಬೆಲ್ಲ ಅಂತೆಲ್ಲ ಏನೇನೋ ತರ್ಸ್ಕೊಂತಿದ್ಲು. ಓಹೋ, ಕಾಫಿ ಪುಡಿ, ಬೆಲ್ಲ, ರಾಗಿ ಎಲ್ಲ ತಂದ್ಕೊಡ್ತಿದ್ಯಾ? ಎಲ್ಲಿಂದ ತಂದ್ಕೊಡ್ತಿದ್ಯಮ್ಮ? ನೀನೇನ್ ಅಂಗಡಿ ಇಟ್ಟಿದೀಯಾ?
ಇಲ್ಲ ಅವನ್ನೆಲ್ಲ ನಿಮ್ ಹಿತ್ತಲಲ್ಲೇ ಬೆಳೀತಿದ್ಯಾ? ಬಾಯ್ ಬಿಡಮ್ಮ, ಯಾಕೆ ಸುಮ್ಮನಾದೆ? ಅಲ್ಲ, ನಮ್ಮನೇಲಿ ಕಾಫಿ ಪುಡಿ ರಾಗಿ ಬೆಲ್ಲ ಇಲ್ಲ ಇಲ್ವಾ? ಇವಳು ಮನೆಯಿಂದ ಕಡ ತರೋಷ್ಟು ಗತಿ ಇಲ್ದೇ ಇರೋರ ನಾವು? ಅಲ್ಲ, ಒಂದು ನಂಬೋ ಹಾಗೆ ಸುಳ್ಳು ಹೇಳೋಕ್ಕೂ ಬರೋದಿಲ್ಲಲ್ಲ. ನಾನ್ ಯಾಕೆ ಸುಳ್ಳು ಹೇಳಿ? ನಿಮ್ ಹೆಂಡತಿನೇ ಸುಳ್ಳು ಹೇಳ್ತಿರೋದು. ನನ್ ಗಂಡ ಅವ್ರ ಕೈ ಹಿಡ್ದು ಎಳೆದ್ರಂತೆ, ಜಡೆ ಹಿಡ್ದು ಎಳೆದ್ರಂತೆ. ಹೌದೇನ್ರಿ? ನಿಜ ಏನ್ರಿ? ನೀವ್ ಹಾಗೆಲ್ಲ ಮಾಡಿದ್ರ? ಮಾತು ಎಲ್ಲೆಲ್ಲೂ ಹೋಗ್ತಾ ಇದೆ. ಇವಳು ಹಂಡೆ ತಂದಿದ್ ತಪ್ಪು. ಇರಿ, ನಾನ್ ತಂದ್ಕೊಡ್ತೀನಿ. ನಡಿಯೇ ನಡಿಯೇ ನಡಿಯೇ. ಎಲ್ಲಿಟ್ಟಿಯ ಹಂಡೆ? ನಾ ಹಂಡೆನ ಕೊಡುಲ್ಲ ಕೊಡುಲ್ಲ ಕೊಡುಲ್ಲ. ಅಜ್ಜಿ, ಎಲ್ಲಿಟ್ಟಿದ್ದಾಳೆ ಇವಳು? ಅದು ಹಿಂದೆ ಜಗಲ ಮೇಲೆ ಇಟ್ಟಿದ್ದಲ್ಲ ಕಣಪ್ಪ. ನಂಜುಂಡಯ್ಯ, ಯಾರಾದ್ರೂ ಒಬ್ರು ಕಳಿಸಿ ಹಂಡೆ ಎತ್ಕೊಂಡು ಹೋಗ್ಲಿ. ಲಿಂಗಯ್ಯ, ಹೋಗಪ್ಪ, ಹಂಡೆ ತಗೊಂಡ್ ಬಾ. ಅಯ್ಯ, ಬೇಡರಿ, ಕೊಡ್ಬೇಡ್ರಿ. ಇಲ್ಲ ಇಲ್ಲ, ನಾ ಕೊಡಲ್ಲ. ಸರಿಯಾ ಪಾಪ, ತಗೊಂಡೋಗ್ಬ ತಗೊಂಡೋಗ. ಇಂತ ದೊಡ್ಡ ದಂಡೆ ಹೊತ್ಕೊಂಡು ಹೋಗಿದ್ನ? ಹೋಗ್ರೇನು, ಬಜಾರಿ ಹೆಂಗ್ಸ ಅವಳು. ನಡೀರಿ. ನೋಡಿ, ನನ್ ತಂಟೆಗೆ ಬಂದ್ರು ಹುಷಾರ್, ಕಿರ್ಚ್ಕೊಂಡ್ಬಿಡ್ತೀನಿ. ದಂಡೋಲೆ ಕಳೆದು ಹೋಯ್ತು ಅಂತ ಸುಳ್ಳು ಹೇಳಿ ಆ ಪುಟ್ಗೌರಿ ಮನೆಯಲ್ಲಿ ಇಟ್ಟು ಬರ್ತೀಯನೆ. ನನ್ನ ಹತ್ರನೇ ಗಾಂಚಾಲಿ ಮಾಡಿ ವಜ್ರದ ಬಂಡಲೆ ಮಾಡಿಸ್ಕೋತೀಯನೆ ಹಲ್ಕಾರಂಡೆ. ನೀವೇ ಸುಳ್ಳು ಬರುಕ್ರು. ನನ್ ಜೊತೆಗೆ ಮನೆಗೆ ರಾಗಿ ಕೊಟ್ಟು ಬರ್ತೀನಿ ಅಂತ ಇನ್ಯಾರ ಮನೆಗೋ ಕೊಟ್ಟು ಬರ್ತೀರಾ. ಈಗ ದೊಡ್ಡದಾಗಿ ಸತ್ಯ ಹರಿಶ್ಚಂದ್ರ ತರ ಮಾತಾಡ್ತಿದ್ದೀರಾ. ತಿಪ್ಪೇಗುಂಡಿಯಲ್ಲಿ ದಂಡೋಲೆ ಹುಡುಕೋ ಹಾಗೆ ಮಾಡಿ ಹೋಗಿ ಬರೋರೆಲ್ಲ ನನ್ನ ನೋಡಿ ನಗು ಹಾಗೆ ಮಾಡ್ತೀಯಾ? ಇವತ್ತು ನಿನಗೊಂದು ಗತಿ ಕಾಣಿಸ್ತೀನಿ. ಕಲೇಶ, ಹೊಡಿಬೇಡ್ವೋ, ಮತ್ತೊಂದು ರಾದ್ಧಾಂತ ಮಾಡ್ಬೇಡ್ವೋ, ಬಿಟ್ಟು ಬಿಡೋ, ಇಷ್ಟಕ್ಕೆ ಬಿಟ್ಬಿಡು. ಕಲೇಶ, ಬೇಡ್ವೋ, ಕಲೇಶ, ಕಲೇಶ, ಬೇಡ್ವೋ, ಬೇಡ್ವೋ, ಕಲೇಶ. ಹೇಳು, ಆ ಕಳೆದ ಹೋದ ದಂಡೋಲೆ ನಿನ್ ಕೈಗೆ ಹಾಕಿ. ಅದು ಕಳ್ದೋಗಿರ್ಲಿಲ್ಲ, ನಾನೇ ಎತ್ತಿಟ್ಟಿದ್ದೆ. ನೀನೇ ಎತ್ತಿದ್ಯಾ? ಕಲೇಶ, ಹೊಡಿಬೇಡ್ವೋ, ಆಗಿದ್ದಾಗೋಯ್ತು, ಬಿಟ್ಬಿಡೋ. ಹೇಳು, ಆ ಕಾಫಿ ಪುಡಿ ರಾಗಿ ಬೆಲ್ಲ ಹೇಗೆ ತಗೊಂಡೋಗ್ತಿದ್ದೆ? ದಿನ ನೀರ್ ತರಕ್ ಹೋಗೋವಾಗ ಬಿಂದಿಗೆನಲ್ಲಿ ಇಟ್ಕೊಂಡು ಹೋಗಿ ಕೊಟ್ಟು ಬರ್ತಿದ್ದೆ. ಆ ಬೆಂಡೋಲಿನ ಹುಡುಗರ ಹತ್ರ ಯಾಕೆ ಕೊಟ್ಟೆ? ಮುರಿದೋಗಿರೋ ಬೆಂಡೋಲ ಮನೇಲಿ ಇಟ್ಕೊಂಡ್ರೆ ಅದು ನರ್ಸಿ ಕೈಗೆ ಸೇರುತ್ತೆ ಅಂತ ಪುಟ್ಕವ್ರಿ ಕೈ ಕೊಟ್ಟೆ. ಆಮೇಲೆ ರಂಗಮಣಿ ಕೊಡೋಣ ಅಂತ ಮನೇಲಿರೋ ಒಡವೆನ ಕದ್ದು ಮುಚ್ಚಿ ತಂಗಿ ತಗೊಂಡೋಗ್ ಕೊಡ್ತೀಯಾ? ಸೂಳೆಗಳು ಕೊಡೋದಕ್ಕಿಂತ ತಂಗಿ ಕೊಡೋದು ಒಳ್ಳೇದಲ್ವಾ? ಏನಂದೆ? ಮತ್ತೆ ಹೊರಟು ಮಾತಾಡ್ತೀಯಾ? ಹೊರಟು ಮಾತಾಡ್ತೀಯಾ? ಹೊರಟು ಮಾತಾಡ್ತೀಯಾ? ಗೊತ್ತಾಗ್ತಿಲ್ವಾ? ಈಗ 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 ಕೈ ಕಾಲು ಮುರಿದಿತ್ತು, ಬಿಟ್ಟು ಬಿಡೋ. ಇಷ್ಟು ಹೊಡೆದ್ರು ಕಣ್ಣಲ್ಲಿ ಒಂದು ತೊಟ್ಟು ನೀರಿಲ್ಲ. ಪಾಪಿ ಮುಂಡೆ, ಚಂಡಿ, ಅವನ ಚಂಡಿ. ಮುಂಡೆ ಮಗನೇ, ಮುಖ ಮುಸ್ದಿ ನೋಡ್ದೆ ಹೊಡಿತಿಯಲ್ಲ, ನಿನ್ ಕೈ ಸೇದೋಗ.
ಮೊಮ್ಮಗ ಹೊಡಿತಾ ಇದ್ರೆ ನೋಡ್ತಾ ನಿಂತಿದ್ಯಲ್ಲ ಮುದಿ ಮುಂಡೆ, ಬಿಡ್ಸಕ್ ಆಗ್ತಿರ್ಲಿಲ್ಲ ನಿನ್ಗೆ? ನೆಗೆದು ಬಿದ್ದು ಸಾಯಿ. ಈ ಅಜ್ಜಿ ಮೊಮ್ಮಗನ ಕೈಯಲ್ಲಿ ಸಿಕ್ಕಿ ಸಾಯೋದಕ್ಕಿಂತ ನಾನೇ ಬಾವಿಗೆ ಹಾರಿ ಸಾಯೋದು ಒಳ್ಳೇದು. ಬಾವಿಗೆ ಹಾಕೋತೀಯಾ? ಸುಮ್ನೆ ಹಾರ್ಕೊಳ್ಳಲ್ಲ. ನನ್ ಸಾವಾಗ ನೀನೇ ಕಾರಣ ಅಂತ ಕಾಗದ ಬರ್ದಿಟ್ಟು ಸಾಯ್ತೀನಿ. ಹೇಗಾದ್ರೂ ಮಾಡಿ ನಿನ್ನ ಗಲ್ಲಿಗೆ ಹಾಕಿಸ್ದೇ ಇದ್ರೆ ಕೇಳು. ಓ, ಕಾಗದ ಬೇರೆ ಬರ್ದಿಡ್ತೀಯಾ? ಬರಿಯಮ್ಮ, ಬರಿ ಬರೀ ಘೋಷಣೆ. ಸಾಯಕ್ಕಂತ ಹೊರಟವರು ಬಾವಿಗೆ ಬೀಳ್ತೀನಿ ಅಂತ ಹೇಳ್ತಾ ಕೂರಲ್ಲ. ಓಡ್ ಹೋಗಿ ಹಾರ್ಕೊಂಡ್ ಬಿಡ್ತಾರೆ, ತಿಳ್ಕ. ಹೀಗೆ ಹೊಡಿತಾ ಇದ್ರೆ ಒಂದಿನ ಆ ಕೆಲ್ಸನು ಮಾಡ್ಬಿಡ್ತೀನಿ. ಒಂದಿನ ಯಾಕೆ? ಬಾ, ಇವತ್ತೇ ಮಾಡು. ಬಾ, ಬಾವಿ ಹರ್ಕೊ ಬಾರೆ. ಬೇಕಾದ್ರೆ ನಾನು ಸಹಾಯ ಮಾಡ್ತೀನಿ. ಬಾರೆ ಬಾರೆ. ಇದೆಂತ ಹುಡುಗಾಟನೋ? ಬೇಡವೋ, ಬಿಟ್ಬಿಡ ಅವಳ. ಸರಿ. ಅಯ್ಯೋ ರಾಮ, ಕಲೇಶ ಬಿಟ್ಬಿಡ. ಬಾವಿ ಹಾಕತ್ಯ? ಬಾವಿಗೆ ಬಾ, 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 ಹರ್ಕೊ. ಕಲೇಶ, ಏ ಕಲೇಶ ಬಿಟ್ಬಿಡು, ಬಿಡು ಬಿಡು ಅವಳನ್ನ. ಏ ಕಲೇಶ, 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 ಕಲೇಶ ಬಿಡ, ಬಿಡ ಅವಳನ್ನ, ಬಿಡ. ಕಲೇಶ ಬಾವಿ ತಳ್ಬೇಡಿ, ಬಾವಿ ತಳ್ಬೇಡಿ. ನಂಗೆ ಗಂಡೆ ಮಗನೆ ಮುಂಡೆ ಮಗನೆ ಅಂತ ಬೈತೇನೆ. ಇಲ್ಲ ಇಲ್ಲ, ಮಾತೆತ್ತಿದ್ರೆ ಅಪ್ಪಂಗೆ ಹೇಳ್ತೀನಿ, ಪಂಚಾಯತಿ ಸೇರಿಸ್ತೀನಿ ಅಂತ ನಮ್ಮನ್ನ ಹೆದರ್ಸ್ತೀಯಾ? ಹೋಗ್ತೀನಿ, ಏನ್ ಮಾಡ್ತೀನಿ ಅಂತೆಲ್ಲ ಪತ್ತೇದಾರಿ ಕೆಲಸ ಬರೀ ಮಾಡ್ತೀಯಾ? ಇಲ್ಲ ಇಲ್ಲ ಇಲ್ಲ. ತಪ್ಪಾಯ್ತು ಅನ್ನೋ, ತಪ್ಪಾಯ್ತು ಜೋರಾಗಿ ಹೇಳಿ. ಅಂದ್ರೆ ಬಿಡ್ತೀನಿ. ಅಂತೀನಿ ಬೇಡ. ಹಿಡ್ಕೊಂಡ್ರೆ ಕೈ ಜಾರ್ತಾ ಇದೆ. ಕೈ ಹಿಡ್ಕೊಳ್ಳಿ. ಇದ್ರ ಬೇಡ ಕಮಲಿ. ಅಜ್ಜಿ ಬೇಗ ಬಾ, ಅಜ್ಜಿ ಬೇಗ ಬಾ. ಕಲಿ ಎತ್ತಕ್ಕ ಗಟ್ಟಿ ಹಿಡ್ಕೊಳ್ಳಿ. ಗಟ್ಟಿ ಹಿಡ್ಕೊ. ನನ್ ಕೈಲಿ ಆಗ್ತಿಲ್ಲ, ಗಟ್ಟಿ ಹಿಡ್ಕೊಳ್ಳೆ. ಬೇಗ ಹೋಗಿ ಯಾರೋ ಕರ್ಕೊಂಬ. ಕಮಲಿ ಗಟ್ಟಿ ಹಿಡ್ಕೊ. ಹೊನ್ನ ಹೊನ್ನ ಹೊನ್ನ. ಅಯ್ಯೋ, ಯಾರಿಗಾದ್ರೂ ಹೇಳೋಣ ಅಂದ್ರೆ ಸುದ್ದಿ ಊರೆಲ್ಲ ಮುಟ್ಟುತ್ತೆ. ಏನ್ ಮಾಡ್ಲಿ? ಪುಟ್ಟ, ಏ ಪುಟ್ಟ. ಸನ್ಯಾಸಿ ಮಲಗ್ದಾಗಿದೆಯಲ್ಲ, ಯಾರೋ ಪರಸ್ಥಳದವ್ರು ಇರ್ಬೋದು. ಒಳ್ಳೇದೇ ಆಯ್ತು. ಜೋಗಪ್ಪ, 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 ಸ್ವಲ್ಪ ಎದ್ದೋಗಪ್ಪ. ನನ್ ಸೊಸೆ ಕಾಲ್ ಜಾರಿ ಬಾವಿಲಿ ಬಿಟ್ಬಿಟ್ಟಿದ್ದಾಳೆ. ಬಾಪ್ಪ, ನನ್ ಮೊಮ್ಮಗ ಒಬ್ಬನೇ, ಸ್ವಲ್ಪ ಸಹಾಯ ಮಾಡಪ್ಪ. ಬಾರಪ್ಪ, ಬಾರಪ್ಪ, ಬಾ. ಇದೇ ಮನೆ ಕಣಪ್ಪ, ಇದೇ ಮನೆ, ಇದೇ ಮನೆ. ರಾಮ ರಾಮ. ಅಯ್ಯೋ ಶಿವನೇ, ಈ ಸನ್ಯಾಸಿಗೆ ನಮ್ಮನೆ ಬಾವಿ ಅಲ್ಲಿದೆ ಅಂತ ಹೇಗೆ ಗೊತ್ತಾಯ್ತು? ಅಜ್ಜಿ, ಅಜ್ಜಿ ಬಾರಪ್ಪ.
ಕಮಲಿ ಈ ಮುಂಡೆ ಮಕ್ಕಳು ನನ್ನ ಸಾಯಿಸಕ್ ಹೊರಟಿದ್ರು. ಸುಮ್ಮನೆ ಅದು ನನ್ನ ಹೆಂಡತಿ ನೀರ್ ಸೇರ್ಬೇಕಾದ್ರೆ ಕಾಲ್ ಜರ್ ಬಿದ್ಬಿಟ್ಲು. ಸುಳ್ಳು ಹೇಳ್ತಾ ಇದ್ದಾನೆ. ಇವನ ನನ್ನ ಬಾವಿಗೆ ತಳ್ಳಿದ್ದು. ಮುಚ್ಚ ಬಾಯಿ. ಯಾಕೋ ಹೊಡೆದೆ? ನಿನಗೂ ನಾಕು. ಅಪ್ಪಯ್ಯ ಕಂಟಿ. ಗಂಟಿನೇ ಹೆಂಡತಿನ ಖುಷಿಯಾಗಿಡಕ್ಕಾಗದೆ ಇರೋನು ನೀನ್ ಯಾತ್ರ ಗಂಟಸೋ? ನಾನು ಊರಲ್ಲಿ ಇಲ್ದೇ ಇದ್ದಾಗ ಮನೆನ ಈ ಸ್ಥಿತಿ ತಂದಿಟ್ಟಿದ್ದೀರಾ. ನಡೆಯಮ್ಮ ಅವಳಿಗೆ. ನೀನು ನಡಿ. ಐ ನಡಿಯ. ಕಂಟಿ, ನೀನು ಮನೆ ಬಿಟ್ಟು ಹೋಗಿ ಎಷ್ಟೋ ವರ್ಷ ಆಯ್ತು. 12 ವರ್ಷ ಮನೆಯವ್ರ ಮುಖ ನೋಡದೆ ಇದ್ದರೆ ಆಮೇಲೆ ಯಾವುದಾದ್ರೂ ದೇವ್ರ ಸನ್ನಿಧಿಲಿ ಒಬ್ಬರ ಮುಖ ಒಬ್ಬರು ನೋಡ್ಕೋಬೇಕು ಅಂತ ಶಾಸ್ತ್ರ ಹೇಳುತ್ತಂತೆ. ಇಲ್ಲದೆ ಇದ್ರೆ ಏನೋ ದೋಷ ಆಗುತ್ತಂತಲ್ಲೋ. ಅದಕ್ಕೆ ಅಲ್ವಾ ನಿನ್ನೆ ಸಂಜೆನೆ ನಾನು ನಾಗಲಾಪುರಕ್ಕೆ ಬಂದ್ರು ಮನೆಗೆ ಬರದೆ ಅರಳಿಕಟ್ಟೆ ಮೇಲೆ ಮಲಗಿದ್ದು. ಬೆಳಗ್ಗೆ ಗುಡಿಗೆ ಹೋಗಿ ನಿಮ್ಮನ್ನೆಲ್ಲ ಅಲ್ಲಿಗೆ ಕರೆಸ್ಕೋಬೇಕು ಅಂತ ಮಾಡಿದ್ದೆ. ಆದ್ರೆ ನೀನೇ ಬಂದು ಕರೆದೆ, ನಾನೇನು ಮಾಡ್ಲಿ? ಶಾಸ್ತ್ರದ ಪ್ರಕಾರ ನಡ್ಕೊಡ್ಲಿಲ್ಲ. ಅದಕ್ಕೆ ಇನ್ನು ಏನೇನು ಗ್ರಾಚಾರ ಕಾದಿದೆಯೋ. ಗ್ರಾಚಾರ ಕಾದಿರೋದು ಶಾಸ್ತ್ರದಿಂದಲ್ಲ, ನಿನ್ನ ಮೊಮ್ಮಗನಿಂದ. ಮದುವೆ ಮಾಡ್ಕೊಂಡು ಹೆಂಡತಿನ ಬಾವಿಗೆ ತಳ್ಳಿದಾನೆ ಅಂತಂದ್ರೆ ನನ್ನ ಕೈನಲ್ಲಿ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇವ್ರದ್ದು ಒಂದು ಸಂಸಾರ ಅನ್ನಕ್ಕಾಗುತ್ತಾ? ಅವನು ಏತಿ ಅಂದ್ರೆ ಇವಳು ಪ್ರೇತಿ ಅಂತಾಳೆ, ಅವಳು ಏರಿಗೆ ಹೇಳಿದ್ರೆ ಇವನು ನೀರಿಗೆ ಎಳಿತಾನೆ. ಮದುವೆ ಆಗಿ ಇಷ್ಟು ವರ್ಷ ಆಯ್ತು. ಮಧ್ಯ 4 ವರ್ಷ ಚೆನ್ನಾಗಿದ್ರು ಅನ್ನೋದನ್ನ ಬಿಟ್ರೆ ಇಬ್ಬರಲ್ಲೂ ಹೊಂದಾಣಿಕೆ ಅನ್ನೋದೇ ಇಲ್ಲ. ಇವರಿಬ್ಬರಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು? ಯಾರ್ದು ತಪ್ಪು ಯಾರ್ದು ಸರಿ ಅಂತ ಹೇಗೆ ಹೇಳಕ್ಕಾಗುತ್ತೆ? ಕಲ್ಲೇಶ ಸರಿಯಾಗಿದ್ದಿದ್ರೆ ಕಮಲಿನೂ ಸರಿಯಾಗಿರ್ತಿದ್ಲು. ಕಮಲಿ ಚಂಡಿ ತರ ಮಾಡದೆ ಇದ್ದಿದ್ರೆ ಅವನು ಹಾದಿ ತಪ್ತಿರ್ಲಿಲ್ಲ. ನೀನು ಕೇಳೋ ಪ್ರಶ್ನೆ ಹೇಗಿದೆ ಗೊತ್ತಾ? ಕೋಳಿ ಮೊದ್ಲ ಮೊಟ್ಟೆ ಮೊದ್ಲ ಅಂತ ಕೇಳ್ದಾಗಿದೆ. ನೋಡಮ್ಮ, ಈ ರೀತಿ ಸುಳ್ಳು ಸುಳ್ಳು ವೇದಾಂತ ಆಡ್ತಾ ಕೂರ್ಬೇಡ. ಅದನ್ನ ನಾನು ನಿನಗಿಂತ ಚೆನ್ನಾಗಿ ಮಾಡಬಲ್ಲೆ. ಕಾಶಿನಲ್ಲಿ ಈ 15-16 ವರ್ಷ ನಾನು ಮಾಡಿದ್ದು ಅದನ್ನೇ ತಿಳ್ಕೊ. ಅಯ್ಯೋ, ನನ್ಗದ್ರದ್ರೆ ಏನೋ ಬಂತು. ನಾನು ನೋಡೋಷ್ಟು ನೋಡ್ದೆ, ಬುದ್ಧಿ ಹೇಳೋಷ್ಟು ಹೇಳ್ದೆ, ಏನು ಪ್ರಯೋಜನ ಆಗ್ಲಿಲ್ಲ. ನೀನ್ ಕಾಶಿಗೆ ಹೋಗಿ ತಣ್ಣ ಕೂತ್ಕೊಳ್ಳೋ ಬದಲು ಇಲ್ಲೇ ಇದ್ದಿದ್ರೆ ನಮ್ಮನೆಗೆ ಗತಿ ಬರ್ತಿತ್ತ? ಅಲ್ಲಿ ಗಂಗಮ್ಮನಿಗೆ ಬೈದ ಬುದ್ಧಿ ಹೇಳಿದಿದ್ರೆ ನಂದಿ ಸಂಸಾರ ಆದ್ರೂ ನಟ್ಟಿಗಿರೋದು. ಇಲ್ಲಿ ನಿನ್ನ ಹೆದರಿಕೆಯಿಂದ ಕಲ್ಲೇಶ ಸರಿಯಾಗಿ ನಡ್ಕೊಂಡಿರೋನು. ನೋಡಮ್ಮ, ಕಮಲಿ ಕಲ್ಲೇಶ ಜಗಳ ಆಡಿಕೊಂಡು ಉಳಿದ ಬದುಕನ್ನು ಸವಸೋದ್ರಲ್ಲಿ ಏನೂ ಅರ್ಥ ಇಲ್ಲ. ಇಬ್ಬರ ನಡುವೆ ಹೊಂದಾಣಿಕೆ ಇಲ್ಲ ಅಂದಮೇಲೆ ಬೇರೆ ಬೇರೆ ಇರೋದೇ ಒಳ್ಳೇದು.
ಕಮಲಿ ತವ್ರ ಮನೆಗೆ ಹೋಗಿ. ಹಾ, ಏನು ಹೇಳ್ತಿದ್ಯೋ? ಇಲ್ಲಿ ಅವಳು ಕೆರೆನೋ ಬಾವಿನೋ ಹಾರ್ಕೊಂಡು ಸಾಯೋದ್ರ ಬದಲು ಕಷ್ಟನೋ ಸುಖನೋ ತವ್ರ ಮನೇಲಿ ಬದುಕೊಂಡಿರ್ಲಿ. ನಾವು ಕಲ್ಲೇಶನಿಗೆ ಬೇರೆ ಹೆಣ್ಣೋಡ್ ಮದುವೆ ಮಾಡೋಣ. ಅಲ್ವೋ, ಕಲ್ಲೇಶನಿಗೆ 35 ತುಂಬ್ತಾ ಬಂತು. ಅವನಿಗಿರೋ ಪರಿಸ್ಥಿತಿಲಿ ಯಾರು ಹೆಣ್ಣು ಕೊಡ್ತಾರೆ? ಯಾಕೆ ಕೊಡುದಿಲ್ಲ? ಕೆಲಸ ಇಲ್ದಿದ್ರೇನಂತೆ ಆಸ್ತಿ ಇಲ್ವಾ? ನಾನು ಕಾಶಿಯಿಂದ ಬಂದಿದ್ದೀನಿ, ಗಂಗಾ ಸಮಾರಾಧನೆ ಮಾಡಿಸ್ತೀನಿ ಅಂತ ಹಾಸನ ಕಡೂರು ಸೀಮೆ ಬ್ರಾಹ್ಮಣರನ್ನೆಲ್ಲ ಕರೆಸ್ತೀನಿ. ಆಗ ನನ್ನ ಮಗನಿಗೆ ಹೆಣ್ಣು ನೋಡ್ತಾ ಇದ್ದೀನಿ ಅಂತ ಒಂದು ಮಾತನ್ನ ಗಾಳಿನಲ್ಲಿ ತೇಲಿ ಬಿಟ್ರೆ ಹೆಣ್ಣುಗಳು ತಪತಪ ತಪತಪ ಅಂತ ಬಂದು ಬೀಳುತ್ತವೆ. ನೋಡ್ತಾ ಇರು. ಕಲ್ಲೇಶನ್ ಸಂಸಾರ ಒಂದು ಮಾಡೋ ಅಂತ ಹೇಳಿದ್ರೆ ಮತ್ತಷ್ಟು ಒಡೆಯೋ ಯೋಚನೆ ಹೇಳ್ತಿದ್ದಾನೆ. ನೀನು ಕಾಶಿಗೆ ಹೋದ್ರೂ ಅಷ್ಟೇ, ರಾಮೇಶ್ವರಕ್ಕೆ ಹೋದ್ರೂ ಅಷ್ಟೇ, ನೀನು ಹಠ ನೀ ಬಿಡಲ್ಲ, ನೀನು ಬುದ್ಧಿನೂ ನೆಟ್ಗಾಗೋಲ್ಲ. ರಾಮ ರಾಮ. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು ಎಲ್ಲ ಸಹಿಸಿ ಮುಂದೆ ಪಯಣ ಬದುಕೆ ವಿಸ್ಮಯ ರಂಗ ಎಲ್ಲೋ ಅಡಗಿ ಕುಳಿತ ಬಾಣ ಇರವು ವಿಷಮ ಸಂಗ ಹೃದಯ ಗೃಹವೇ ಬಿರಿದು ಭಂಗ ಬಾಳುವಳಲ ಬಳಗ ಹೃದಯ ಗೃಹವೇ ಬಿರಿದು ಭಂಗ ಬಾಳು